Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಿಶ್ಚಿತವಾಗ್ಲೂ ನೋಡಿ, ಇದು ಬಹಳ ದುಃಖದ ಸಂಗತಿ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ 200 ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಇಡೀ ವಿಶ್ವದ ಬೇರೆ ಬೇರೆ ದೇಶದ ಸಿನಿಮಾಗಳು ಪ್ರದರ್ಶನ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಪರ್ಟಿಕ್ಯುಲರ್ಲಿ ಫಲಸ್ತೀನಿನ ಸಿನಿಮಾ ಪ್ರದರ್ಶನ ಆಗಬಾರದು ಅಂತ ಒಂದು ನಿರ್ಬಂಧ ಹಾಕಿರ್ತಕ್ಕಂಥದ್ದು ಅದು ಸರಿಯಲ್ಲ. ಯಾಕೆ ಹಾಕಿದರೆ ಅಂತ ನಮ್ಮ ಪ್ರಶ್ನೆ. ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಲ್ಲ, ಯಾಕೆ ಹಾಕಿದ್ರಿ? 200 ಸಿನಿಮಾ 60-70 ದೇಶದ ಸಿನಿಮಾ ಪ್ರದರ್ಶನ ಆದಾಗ ಫಲಸ್ತೀನ್ ಅವರು ಯಾಕೆ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮೋತ್ಸವದಲ್ಲಿ ಪ್ರದರ್ಶನ ಮಾಡಬಾರ್ದು? ನನಗೆ ಅನ್ಸೋದು ಏನಂದ್ರೆ, ಆ ದೇಶದ ಸಿನಿಮಾ ಇಲ್ಲಿ ಪ್ರದರ್ಶನ ಆದ್ರೆ ಆ ಫಲಸ್ತೀನಿನ ಜನರ ನೋವು ಏನಿದೆಯಲ್ಲ, ಅದು ಒಂದು ವೇಳೆ ನಮ್ಮ ದೇಶದ ಜನ ವೀಕ್ಷಿಸಿದ್ರೆ, ಯಾಕಂದ್ರೆ ಅಲ್ಲಿ 50,000 ಜನರನ್ನು ಇಸ್ರಾಯೇಲ್ ಕೊಂದಿದೆ. ಅದರಲ್ಲಿ 18,000 ಮಕ್ಕಳನ್ನು ಕೊಂದಿದೆ. ಯಾವ ಮಗುಗೂ ಯಾವ ಜಾತಿ ಧರ್ಮ ಇಲ್ಲ, ಎಲ್ಲ ಬೆಳೆದ ಮೇಲೆನೆ ಜಾತಿ ಧರ್ಮ, ಹುಟ್ಟುವಾಗ ಯಾವ ಜಾತಿ ಧರ್ಮ ಅಲ್ಲ. 18,000 ಮಕ್ಕಳನ್ನು ಗುರಿಯಾಗಿಸಿ ಇಸ್ರಾಯೇಲ್ ಕೊಂದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಒಂದು ವೇಳೆ ಆ ದೇಶದ ನೋವು ನಮ್ಮ ಜನ ವೀಕ್ಷಿಸಿದ್ರೆ ನಮ್ಮ ಸರ್ಕಾರಕ್ಕೆ ಕೇಳ್ತಾರೆ ಅವರು, ಯಾಕೆ ಸ್ವಾಮಿ ಈ 18,000 ಮುಗ್ಧ ಮಕ್ಕಳ ಪರವಾಗಿ ನೀವು ಧ್ವನಿ ಎತ್ತಲಿಲ್ಲ? ಇಸ್ರಾಯೇಲ್ ವಿರುದ್ಧವಾಗಿ ನೀವು ಒಂದೇ ಒಂದು ಖಂಡನೀಯ ಮಾತನ್ನು ಆಡಿಲ್ಲ ಅಂತ ನಮ್ಮ ದೇಶದ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೇಳ್ತೇವೆ ಅಂತ ಭಯದಿಂದ ಅವರು ಈ ಸಿನಿಮಾ ಇಲ್ಲಿ ವೀಕ್ಷಿಸಬಾರದು ಅಂತ ನಿರ್ಬಂಧಗಳನ್ನು ಹಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಅದು ಈಗ ನೋಡ್ಬೇಕು, ಯಾಕಂದ್ರೆ ಕೇಂದ್ರ ಸರ್ಕಾರ ಇದು ಕಂಟ್ರೋಲ್ ಮಾಡಿರ್ತಕ್ಕಂಥ ಒಂದು ಅಧಿಕಾರ ಅವ್ರಿಗಿರ್ತಕ್ಕಂಥದ್ದು. ಅದರ ತದ್ವಿರುದ್ಧವಾಗಿ ನಾವು ಹೇಗೆ ಪ್ರದರ್ಶನ ಮಾಡಿಸಬಹುದು, ನಮ್ಮ ಸರ್ಕಾರ ಏನ್ ಮಾಡಬಹುದು ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಮತ್ತೆ ನಿಶ್ಚಿತವಾಗ್ಲೂ ಫಲಸ್ತೀನಿಯನ್ ಸಿನಿಮಾ ಪ್ರದರ್ಶನ ಆಗ್ಬೇಕು ಅಂತ ನಾವು ಕೇಳ್ತೀವಿ. ಕೇರಳದಲ್ಲೂ ಕೂಡ ಅವರು ಇದೇ ರೀತಿ ಫಲಸ್ತೀನಿಯನ್ ಸಿನಿಮಾ ನಿರ್ಬಂಧ ಹಾಕಿದ್ದಾರೆ. ಕೇರಳ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅಲ್ಲೂ ಕೂಡ ಎಲ್ಲ ಸಿನಿಮಾ ವೀಕ್ಷಣೆ ಮಾಡಿಸಕ್ಕಾಗಿಲ್ಲ, ಒಂದೇ ಒಂದು ಸಿನಿಮಾ ಏನೋ ಅವರು ಪ್ರದರ್ಶನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದೇ ಮಾದರಿಯಲ್ಲಿ ನಾವು ಕೂಡ ನಮ್ಮ ಸರ್ಕಾರ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ನಿಶ್ಚಿತವಾಗ್ಲೂ ಹೌದು, ಏನಾದ್ರೂ ಒಂದು ಮಾಡಬೇಕು, ಇದು ತಡಿಬಾರದು ಅಂತ ನಾನು ಬಹಳ ಯಾಕಂದ್ರೆ ಆ ಫಲಸ್ತೀನಿನ ಜನ ಮೊದಲೇ ನೋವಲ್ಲಿದ್ದಾರೆ. ಅದರಲ್ಲಿ ಒಂದು ಸಿನಿಮಾ ಮಾಡಿದ್ರು ಅದು ಪ್ರದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅಂದ್ರೆ ನಮ್ಗೆ ಫಲಸ್ತೀನಿನ ಜನರಿಗೆ ಏನಾದ್ರೂ ವೈರತ್ವ ಇದೆಯಾ? ನೋಡಿ, ನಮ್ಮ ದೇಶದ ಇತಿಹಾಸ ಏನಿತ್ತು ಅಂದ್ರೆ, ಹಿಂದೆ ಇವತ್ತಿರ್ತಕ್ಕಂಥ ಆರ್ಥಿಕ ಬಲಿಷ್ಠ ಶಕ್ತಿ ನಮ್ಗಿರ್ಲಿಲ್ಲ. ಆ ಕಾಲದಲ್ಲಿ ನ್ಯೂಕ್ಲಿಯರ್ ಪವರ್ ನಾವು ಇರ್ಲಿಲ್ಲ. ಇವತ್ತಿರ್ತಕ್ಕಂಥ ಸೈನ್ಯದ ಬಲ ಇದೆಯಲ್ಲ, ಬಲಿಷ್ಠ ಸೈನ್ಯದ ಬಲ ಭಾರತ ದೇಶ ಆವಾಗಿರ್ಲಿಲ್ಲ. ಅಂದೂ ಕೂಡ ಭಾರತ ದೇಶದ ಗೌರವ ಅಷ್ಟೇ ಇತ್ತು. ಇಡೀ ಪ್ರಪಂಚದ ಜನ ಭಾರತ ದೇಶಕ್ಕೆ ಮನುಷ್ಯತ್ವದ ಮೌಲ್ಯದ ಮೇಲೆ ನಡೀತಾ ಇರ್ತಕ್ಕಂಥ ದೇಶ ಅಂತ ಗೌರವಿಸ್ತಾ ಇದ್ರು. ಮಹಾತ್ಮ ಗಾಂಧಿ ಈ ದೇಶದ ರಾಯಭಾರಿ ಅಂತ ಗೌರವಿಸ್ತಾ ಇದ್ರು. ಅಂತ ದೇಶ ಇವತ್ತು ಫಲಸ್ತೀನಿನ ಸಿನಿಮಾ ನಮ್ಮ ದೇಶದಲ್ಲಿ ಪ್ರದರ್ಶನ ಆಗಬಾರ್ದು ಅಂತ ಆ ದೇಶದ ಸರ್ಕಾರ ಇವತ್ತು ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಬೇರೆ ಸಂದೇಶ ಹೋಗುತ್ತೆ. ಅದು ಹೋಗಬಾರ್ದು. ಸರ್ಕಾರ ನೀವು ಯಾರ ಪರ ಆದ್ರೂ ಇರ್ಲಿ, ಈ ದೇಶದ ಜನ ಮನುಷ್ಯತ್ವದ ಪರ ಇದ್ರು ಇವತ್ತು ಕೂಡ ಇದ್ದೀವಿ, ಮುಂದೆನೂ ಕೂಡ ಇರ್ತೇವೆ ಅಂತ ನಾನು ಹೇಳ್ತೇನೆ. ಇಲ್ಲ, ಅವ್ರಿಗೂ ಎಲ್ಲ ಗೊತ್ತಿದೆ. ಆದರೆ ಈ ಫಲಸ್ತೀನಿನ ವಿರುದ್ಧ ಇಸ್ರಾಯೇಲಿನ ದಾಳಿಯಲ್ಲಿ ಅವರು ಮೌನವಾಗಿದ್ರು. ಕೇಂದ್ರ ಸರ್ಕಾರ ಇಸ್ರಾಯೇಲ್ ಪರ, ಅಮೆರಿಕ ಪರ ಒಂದು ರೀತಿ ಶರಣರಾಗಿದ್ರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತು ಅಮೆರಿಕ ಇದೇ ನಮ್ಮ ದೇಶದ ಜೊತೆ ಯಾವ ರೀತಿ ವ್ಯವಹಾರ ನಡೆಸ್ತಾ ಇದ್ದಾರೆ, ಯಾವ ರೀತಿ ನಮ್ಗೆ ಅಗೌರವಾಗಿ 50% ಟ್ಯಾರಿಫ್ ಆಗ್ಬೇಕಾದ್ರೆ ನಾವು ಏನು ಆಫ್ರಿಕಾಲಿ ಇರ್ತಕ್ಕಂಥ ಯಾವುದೋ ಒಂದು ಬಡ ದೇಶನ ಭಾರತ ದೇಶಕ್ಕೆ ತಮ್ಮದೇ ಆದಂತ ಸ್ಥಾನಮಾನ, ಗೌರವ, ನಮ್ಮದೇ ಆದಂತ ಒಂದು ಆರ್ಥಿಕ ಶಕ್ತಿ, ಸೈನ್ಯದ ಶಕ್ತಿ, ನಾವು ಒಂದು ನ್ಯೂಕ್ಲಿಯರ್ ಪವರ್, ಆದ್ರೆ ಅಮೆರಿಕ ನಮ್ಮ ಜೊತೆಗೆ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ?
ಅದಕ್ಕೆ ಖಂಡಿಸಿದು ನಮ್ಮ ದೇಶದ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಖಂಡಿಸಿಲ್ಲ ಅಂದ್ರೆ ಏನು ಅದಕ್ಕೆ ಸಂದೇಶ ಹೋಗುತ್ತೆ? ಸೊ ನೀವು ಅವ್ರ ಪರ ನಿಂತಿದ್ರು ಸಹ ಅವರು ನಿಮ್ ಜೊತೆಗೆ ಈ ರೀತಿಯ ವ್ಯವಹಾರ ನಡೆಸ್ತಾ ಇದ್ದಾರೆ. ಆದ್ರೆ ಯಾರೇ ಎಷ್ಟೇ ಬಲಿಷ್ಠವಾಗಿರ್ಲಿ, ನಾವು ಮನುಷ್ಯತ್ವದ ಪರವಾಗಿ ನಿಂತ್ಕೊಳ್ಳುವಾಗ ನಮಗೆ ಒಂದು ನೈತಿಕ ಬಲ ಇರುತ್ತೆ. ಅದು ನಾವು ಹಿಂದೆನೂ ಕಳ್ಕೊಂಡಿರ್ಲಿಲ್ಲ. ಇವತ್ತಿನ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ, ಆ ನೈತಿಕ ಬಲವನ್ನು ನಾವು ಬಿಡಕೂಡದು ಅಂತ ನಾವು ಹೇಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.